ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗದ್ಯ ಭಾಗ 5 ಪ್ರಜಾನಿಷ್ಠೆ 9ನೇ ತರಗತಿಯ ಪ್ರಶ್ನೋತ್ತರಗಳು. ಸಾಶಿ ಮರುಳಯ್ಯ ಕವಿಯ ಹೆಸರು. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯ. ಇವರೇ ಸಾಶಿ ಮರುಳಯ್ಯ. ಸೊ ಇದಾದ ಮೇಲೆ ಅಭ್ಯಾಸದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ, 2-3 ವಾಕ್ಯ, 8-10 ವಾಕ್ಯ, ಹಾಗೆ ಸಂದರ್ಭ ಸಹಿತ ವಿವರಿಸಾಗಿ ಬಿಟ್ಟ ಸ್ಥಳ. ಸೊ ಗದ್ಯ 5 ಪ್ರಜಾನಿಷ್ಠೆ. ಕೃತಿಕಾರರ ಪರಿಚಯ. ಕವಿಯ ಹೆಸರು ಸಾಶಿ ಮರಳಯ್ಯ. ಪೂರ್ಣ ಹೆಸರು ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಇವರ ಜನನ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು. ಪೋಷಕರು ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ಕೃತಿಗಳು: ಶಿವತಾಂಡವ, ಕೆಂಗನ್ನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯಮಯೂರಿ, ವಿಜಯ ವತಾಪಿ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳು. ಇವರ ಪ್ರಶಸ್ತಿಗಳು: ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ ಬಹದ್ದೂರ್ ಪ್ರಶಸ್ತಿ. ಇವರ ನಿಧನ: ಇವರು ದಿನಾಂಕ 5 ಫೆಬ್ರವರಿ 2016ರಂದು ನಿಧನರಾದರು. ಅಭ್ಯಾಸ: 1 ವಾಕ್ಯದಲ್ಲಿ ಉತ್ತರಿಸಿ. ಚೋಳರ ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು? ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧವು ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ನಡೆಯಿತು. ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಣೆಗಾಗಿ ನಿಂತಿದ್ದವರು ರಾಣಿ ಶಾಂತಲಾದೇವಿ. ಬನಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದರು? ಉತ್ತರ: ಬನದಮ್ಮನಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು? ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣನ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು. 3-4 ವಾಕ್ಯ. ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಏನೆಂದು ಹೇಳಿದನು? ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಕೆಚ್ಚೆದೆಯ ಕಟಂಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು. ಇದು ನಮ್ಮ ಸ್ವತಃ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನಾವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿ ಹಿಂದಿರುಗೋಣ ಎಂದು ಹೇಳಿದರು. ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು? ಇದು ನಮ್ಮ ಸ್ವತಃ ಪರೀಕ್ಷೆಯು ಸಮಯ. ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮರೆಯಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸಬಾರದು. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ತಲಕಾಡಿನವರನ್ನು ನಮ್ಮವರೆಂದು ತಿಳಿದು ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಬೇಕೆಂದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವಾಗಿತ್ತು. ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು? ಉತ್ತರ: ಬೀರಣ್ಣ ತನ್ನ ಮೂಡಲ ದಿಕ್ಕಿನಲ್ಲಿರುವ ಹಳ್ಳಿ ಹೊಲವನ್ನು ಈರಣ್ಣನಿಗೆ 2 ವರ್ಷಗಳ ಹಿಂದೆ 108 ಹೊನ್ನಿಗೆ ಮಾರಿದನು. ಈರಣ್ಣ ಹೊಲವನ್ನು ಉಳುಮೆ ಮಾಡುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತು. ಅದನ್ನು ಈರಣ್ಣ ಪೂಜೆಯನ್ನು ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ, ಈ ಕೊಪ್ಪರಿಕೆಯ ಬಂಗಾರ ನಿನ್ನದು, ನಿನ್ನ ಹೊಲದಲ್ಲಿ ಸಿಕ್ಕಿದೆ, ನಿನ್ನ ಪೂರ್ವಜರು ನಿನಗಾಗಿ ಇಟ್ಟಿದ್ರು ಅನಿಸುತ್ತೆ, ತೆಗೆದುಕೋ ಎನ್ನುತ್ತಾರೆ. ಆಗ ಬೀರಣ್ಣ ಹೊಲವನ್ನು ಮಾರಿದ ಮೇಲೆ ಆ ಹೊಲದಲ್ಲಿ ಸಿಕ್ಕ ಸಂಪತ್ತು ನಿನಗೆ ಸೇರಬೇಕೆಂದು ಈರಣ್ಣನಿಗೆ ಹೇಳುತ್ತಿರುತ್ತಾನೆ. ಈ ವಿಚಾರವಾಗಿ ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಚರ್ಚೆ ನಡೆದಿತ್ತು. ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯ ಏನು? ಬೊಕ್ಕಸಕ್ಕೆ ಈ ಸಂಪತ್ತನ್ನು ಸೇರಿಸಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅವರ ಬೆವರಿನ ಫಲ ಅಲ್ಲ, ಅದು ಪ್ರಜೆಗಳ ಬೆವರಿನ ಫಲ. ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಎಂದು ಶಾಂತಲೆಯು ದೈವದವರ ತೀರ್ಪಿಗೆ ತನ್ನ ಅಭಿಪ್ರಾಯವನ್ನು ತಿಳಿಸುತ್ತಾಳೆ. ಶಾಂತಲೆಯು ನೀಡಿದ ತೀರ್ಪೇನು?
ದೈವದವರು ಸಿಕ್ಕಿರುವ ಹೊನ್ನನ್ನು ರಾಜ್ಯದ ಬೊಕ್ಕಸಕ್ಕೆ ಒಪ್ಪಿಸಿಕೊಳ್ಳಬೇಕೆಂದು ಹಠ ಹಿಡಿದಾಗ ಶಾಂತಲೆಯು ಈ ಹೊನ್ನನ್ನು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಸೇರಿಸುವುದಿಲ್ಲ. ಇದು ದೈವದ ದುಡ್ಡು, ದೈವ ಕಾರ್ಯಕ್ಕೆ ವಿನಿಯೋಗ ಮಾಡಬೇಕು. ಧರ್ಮ ನಮ್ಮ ಸಂಸ್ಕೃತಿಗೆ ಸಾಕ್ಷಿಯಾಗಿ ಎಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರಸಮುದ್ರದಲ್ಲಿ ನಿರ್ಮಿಸಿ ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ವೇಲಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರುವಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಎಂದು ಶಾಂತಲೆ ತೀರ್ಪು ನೀಡುತ್ತಾಳೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇದು, ಚೋಳ ದೊರೆ ಕೊಲ್ಕತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ. ದಿನೇ ದಿನೇ ಪ್ರವರ್ತಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಒಡೆಯಬೇಕೆಂದು ಶತ್ರು ರಾಜರುಗಳನ್ನೇಕಾರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತುಂಗ ಪ್ರಮುಖನಾದವನು. ಕುಲೋತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭಾರತ ಖಂಡದ ಬಡತನವನ್ನು ಬಯಸುತ್ತಿದ್ದ. ದುರಾಶ ಪಿಶಾಚಿ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮ್ಮನನ್ನು ಪ್ರಚೋದಿಸಿ ದ್ವಾರಸಮುದ್ರದ ಮೇಲೆ ಕಳುಹಿಸಿದ. ಈ ವಿಷಯವನ್ನು ಗುಪ್ತಚಾರರಿಂದ ಹೊಯ್ಸಳೇಶ್ವರನು ತಿಳಿದು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾದನು. ದ್ವಾರಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲೆಗ್ಗೆ ಚೋಳರ ಸೇನೆ ಕಂಗಾಲಾಯಿತು. ಆದಿಯಮ್ಮ ಯುದ್ಧದಲ್ಲಿ ಮಡಿಯುತ್ತಾನೆ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನಾ ದಿಕ್ಕಾಪಾರಾಗಿ ಓಡುತ್ತದೆ. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯ ತಲಕಾಡು ಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು. ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದು ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ. ಬೀರಣ್ಣ ತನ್ನ ಮೂಡಲ ದಿಕ್ಕಿನಲ್ಲಿರುವ ಹಳ್ಳಿಯ ಹೊಲವನ್ನು ಈರಣ್ಣನಿಗೆ 108 ಹೊನ್ನಿಗೆ ಮಾರಿದನು. ಒಂದು ದಿನ ಹೊಲವನ್ನು ಈರಣ್ಣನು ಉಳಿಮೆ ಮಾಡುವಾಗ ಕೊಪ್ಪರಿಗೆ ಬಂಗಾರ ಸಿಗುತ್ತದೆ. ಆಗ ಈರಣ್ಣನು ಆ ಬಂಗಾರವನ್ನು ಪೂಜೆ ಮಾಡಿ ಬೀರಣ್ಣನ ಹತ್ತಿರ ಹೋಗಿ, ಈ ಬಂಗಾರವನ್ನು ನಿನ್ನ ಪೂರ್ವಜರು ನಿನಗೆ ಇಟ್ಟಿದ್ರು ಅಂತ ಅನಿಸುತ್ತೆ. ಇದು ನಿನ್ನಲ್ಲಿ ಕೊಂಡುಕೊಂಡು ಹೊಲದಲ್ಲಿ ಸಿಕ್ಕಿದೆ, ತೆಗೆದುಕೋ ಎಂದು ಮರಳಿ ಕೊಡಲು ಈರಣ್ಣನು ಮುಂದಾಗುತ್ತಾನೆ. ಆಗ ಬೀರಣ್ಣ, ನನಗೆ ಈ ಸಂಪತ್ತು ಬೇಡ, ಹೊಲ ಮಾರಿದ ಮೇಲೆ ಆ ಹೊಲದ ಮೇಲೆ ನನಗೆ ಯಾವುದೇ ಹಕ್ಕಿಲ್ಲ ಎಂದು ಹೇಳುತ್ತಾನೆ. ದೈವದವರಿಗೆ ಈ ಸಮಸ್ಯೆಯನ್ನು ಬಗೆಹರಿಸಲು ಏನು ತೋಚದೆ ಗ್ರಾಮದ ಮುಖ್ಯಸ್ಥನಾದ ಕೇತಮಲ್ಲನ ಇಬ್ಬರಿಗೂ ಬೇಜವಾದ ಹೊನ್ನು ರಾಜ್ಯದ ಬೊಕ್ಕಸವನ್ನು ಸೇರಲಿ ಎನ್ನುತ್ತಾನೆ. ಆಗ ಮರದ ಮರೆಯಲ್ಲಿ ಕಂಡು ವೇಷದಲ್ಲಿದ್ದ ರಾಣಿ ಶಾಂತಲೆ ಹೀಗೆ ಆಗಕೂಡದು ಎಂದು ಕೂಗುತ್ತಾಳೆ. ಇದು ಸಾಮ್ರಾಟರ ದುಡಿಮೆಯಲ್ಲ, ಅವರ ಬೆವರಿನ ಫಲವಲ್ಲ, ಅದು ಪ್ರಜೆಗಳ ಬೆವರಿನ ಫಲ ಎಂದು ಶಾಂತಲೆ ನುಡಿಯುವಳು. ನಂತರ ಶಾಂತಲೆಯು ತನ್ನ ನಿಜ ರೂಪವನ್ನು ತೋರಿಸುವಳು. ಆಗ ಅಲ್ಲಿ ನೆರೆದ ಜನ ತುಂಬ ಸಂತೋಷಪಟ್ಟರು. ಇದು ದೈವದ ದುಡ್ಡು, ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕೆಂದು ಧರ್ಮ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಬಂದು ದೇಗುಲವನ್ನು ದ್ವಾರಸಮುದ್ರದಲ್ಲಿ ನಿರ್ಮಿಸಿ ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ಒಂದು ಕಲಾಪೂರ್ಣ ದೇವಾಲಯಕ್ಕೆ ಈ ಹೊನ್ನು ವಿನಿಯೋಗವಾಗಲಿ ಎಂದು ರಾಣಿ ಶಾಂತಲೆ ಹೇಳುತ್ತಾ, ಈ ದೇವಾಲಯ ಕೇತಮಲ್ಲರ ಹೆಸರಿನಲ್ಲಿ ನಿರ್ಮಾಣವಾಗಲಿ ಹಾಗೂ ಅವರ ಹೆಸರಿನಲ್ಲಿ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ ಎಂದು ತೀರ್ಪು ನೀಡುತ್ತಾಳೆ. ಸಂದರ್ಭ ಸಹಿತ. ತಲಕಾಡುಗೊಂಡರಿಗೆ ಜಯವಾಗಲಿ. ಆಯ್ಕೆ. ಈ ವಾಕ್ಯವನ್ನು ಸಾಶಿ ಮರಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯವಾಗಿ ನಡೆಸಿಕೊಳ್ಳಲಾಗಿದೆ. ವಿಷ್ಣುವರ್ಧನನಿಗೆ ಚೋಳ ಮಂಡಲದ ಕುಲೋತ್ತುಂಗನ ರಾಜಪ್ರತಿನಿಧಿಯಾದ ಆದಿಯಮ್ಮನಿಗೆ ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರು ಜಯಶೀಲರಾಗುತ್ತಾರೆ.
ಚೋಳ ಸೇನೆ ಸೋತು ಹೋಗುತ್ತದೆ. ಈ ಯುದ್ಧದಲ್ಲಿ ಆದಿಯಮ್ಮ ಸಾಯುತ್ತಾನೆ. ಆಗ ಚೋಳರು ಸೇನೆ ದಿಕ್ಕಾಪಾಲಾಗಿ ಓಡಿ ಹೋಗುತ್ತದೆ. ನಂತರ ತಲಕಾಡು ಕೋಟೆ ವಿಷ್ಣುವರ್ಧನನ ಪಾಲಾಗುತ್ತದೆ. ಆಗ ವಿಷ್ಣುವರ್ಧನನ ಸಮಸ್ತ ಸೇನೆಯು ಈ ಮೇಲಿನ ರೀತಿ ಜೈಕಾರ ಹಾಕುತ್ತಾರೆ. ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಆಯ್ಕೆ: ಈ ವಾಕ್ಯವನ್ನು ಸಾಶಿ ಮರಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಸಂದರ್ಭ? ವಿಷ್ಣುವರ್ಧನನ ಹಾಗೂ ಚೋಳಮಂಡಲದ ಕುಲೋತುಂಗನ ರಾಜಪ್ರತಿನಿಧಿಯಾದ ಆದಿಯಮ್ಮನ ನಡುವೆ ಯುದ್ಧ ನಡೆದಾಗ ವಿಷ್ಣುವರ್ಧನ ಜಯಶೀಲನಾಗುತ್ತಾನೆ. ಆದಿಯಮ್ಮ ಮರಣ ಹೊಂದುತ್ತಾನೆ. ವಿಷ್ಣುವರ್ಧನನು ತಲಕಾಡನ್ನು ವಶಪಡಿಸಿಕೊಳ್ಳುತ್ತಾನೆ. ಆಗ ವಿಷ್ಣುವರ್ಧನನ ಸೈನಿಕರು ತಲಕಾಡನ್ನು ಲೂಟಿ ಮಾಡಲು ಮುಂದಾಗುತ್ತಾನೆ. ಆ ಸಂದರ್ಭದಲ್ಲಿ ವಿಷ್ಣುವರ್ಧನನು ಸೈನಿಕರಿಗೆ ಈ ಮಾತನ್ನು ಹೇಳುತ್ತಾನೆ. ಸಾರಸ್ಯ: ವಿಷ್ಣುವರ್ಧನಲ್ಲಿನ ಮಾನವೀಯ ಗುಣಗಳು ಹಾಗೂ ಹೃದಯ ವೈಶಲ್ಯತೆಯನ್ನು ಇಲ್ಲಿ ಸ್ವಾರಸ್ಯಕರವಾಗಿದೆ. ತುಂಬಲಿ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗೊಳ್ಳೆ ಕೆಟ್ಟತನ ಬ್ಯಾಡ. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಸಾಶಿ ಮರಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಬೀರಣ್ಣ ಈರನಿಗೆ 2 ವರ್ಷದ ಹಿಂದೆ ಹೊಲವನ್ನು ಮಾರಿದನು. ಈರಣ್ಣನ ಹೊಲವನ್ನು ಉಳಿಮೆ ಮಾಡುವಾಗ ಕೊಪ್ಪರಿಗೆ ಬಂಗಾರ ಸಿಕ್ಕಿತು. ಆಗ ಈರಣ್ಣನು ಅದನ್ನು ಪೂಜಿಸಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ, ಸಿಕ್ಕ ಬಂಗಾರವು ನಿನಗೆ ಸೇರಬೇಕು, ನಿನ್ನ ಪೂರ್ವಜರು ನಿನಗಾಗಿ ಮಡಗಿರುವಂಥದ್ದು, ತೆಗೆದುಕೋ ಎಂದು ಹೇಳುತ್ತಾನೆ. ಆಗ ಬೀರಣ್ಣ ಹೊಲ ಮಾರಿದ ಮೇಲೆ ಅದರ ಮೇಲೆ ನನಗೆ ಯಾವುದೇ ಹಕ್ಕಿಲ್ಲ ಎಂದು ಹೇಳುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಬಿಟ್ಟ ಸ್ಥಳ: ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು. ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿಬಿಡಬಾರದು. ನಿಮ್ಮ ಊರಿನ ಹಣ ನಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಬನ್ನಮ್ಮನದ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಅನುನಾಸಿಕ ಸಂಧಿ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳಿಗೆ, ಅಂದರೆ ವರ್ಗದ ಪ್ರಥಮ ಅಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಅನುನಾಸಿಕ ಸಂಧಿ. ಉತ್ತರ: ವಾಗ್ನೇಯ, ಷಣ್ಮುಖ, ಸನ್ಮಾನ. ಕ್ರಿಯಾ ಸಮಾಸ ಎಂದರೇನು? ಉದಾಹರಣೆ ಕೊಡಿ. ಪೂರ್ವಪದ ಹೆಚ್ಚಾಗಿ ದ್ವಿತೀಯ ವಿಭಕ್ತಿಯಂತ ನಾಮಪದವಾಗಿದ್ದು ಪರಪದವು ಕ್ರಿಯಾಪದದಿಂದ ಕೂಡಿರುವ ಸಮಾಸವೇ ಕ್ರಿಯಾ ಸಮಾಸ. ಮೈದಳವಿ, ಕಣ್ಣಾರೆ, ಬಟ್ಟೆದೂರು. ಇದಾದ ಮೇಲೆ ಕೊಟ್ಟಿರುವ ಮೊದಲ 2 ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸಂಬಂಧಿಸಿದ 4ನೆಯ ಪದವನ್ನು ಬರೆಯಿರಿ. ಯ, ರ, ಲ, ವ ಅವರ್ಗೀಯ ವ್ಯಂಜನಗಳು. ಹಾಗೆ ಜ್ಞ, ಜ್ಞ, ನ, ನ, ಮ ಅನುನಾಸಿಕ ಅಕ್ಷರಗಳು. ಷಡಂಗ ಜಷ್ಟ್ವ ಸಂಧಿ, ಷಣ್ಮಾಸ ಅನುನಾಸಿಕ ಸಂಧಿ. ಈ ಹೊನ್ನು ಗಮಕ ಸಮಾಸ. ಸ್ಥಾಪನೆ ಮಾಡು ಕ್ರಿಯಾ ಸಮಾಸ. ವಾಗ್ದೇವಿ ಜಷ್ಟ್ವ ಸಂಧಿ, ಜಗಜ್ಯೋತಿ ಶ್ರುತ್ವ ಸಂಧಿ. ಗಾದೆ ಮಾತುಗಳನ್ನು ವಿಸ್ತರಿಸಿ. ಹಿತ್ತಲ ಗಿಡ ಮದ್ದಲ್ಲ. ಗಾದೆಗಳು ಜನಪದ ಭಗವದ್ಗೀತೆಗಳು. ಇವು ಹಿರಿಯರು ಕಟ್ಟಿದ್ದ ಅನುಭವದ ನುಡಿಮುತ್ತುಗಳಾಗಿದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಮನೆಯ ಹಿತ್ತಲಿನಲ್ಲಿ ಅದೆಷ್ಟು ಔಷಧಿ ಗುಣಗಳಿರುವ ಗಿಡಗಳಿರುತ್ತವೆ. ಆದರೆ ಅವುಗಳನ್ನು ಕಡೆಗಣಿಸಿ ವೈದ್ಯರ ಬಳಿ ಹೋಗುತ್ತೇವೆ. ಅವುಗಳನ್ನು ಹತ್ತಿರವೇ ಸಿಕ್ಕರೂ ಅವುಗಳ ಬಗ್ಗೆ ನಂಬಿಕೆಯಾಗಲಿ ಆಸಕ್ತಿಯಾಗಲಿ ಇಲ್ಲ. ಆದರೆ ಬೇರೆಡೆ ದೊರಕುವ ಅದೇ ಕೆಲಸ ಮಾಡುವ ಔಷಧಿ ಕೊಳ್ಳುವ ದುಸ್ಸಾಹಸದ ಮಾಡುತ್ತೇವೆ. ಹಾಗೆ ನಮ್ಮೂರಿನ ಶಾಲೆ, ನಮ್ಮೂರಿನ ವಸ್ತುಗಳನ್ನು, ನಮ್ಮ ಸಂಸ್ಕೃತಿಯ ಬಗ್ಗೆ ಉಡಾಫೆ ಹೊಂದಿ ಬೇರೊಂದರ ಹಿಂದೆಯೇ ಬೀಳುವ ಜಯಮಾನಕ್ಕೆ ಶರಣಾಗಿರುವುದನ್ನು ಈ ಗಾದೆ ಅರ್ಥಪೂರ್ಣವಾಗಿ ವ್ಯಾಖ್ಯಾನಿಸುತ್ತದೆ. ಇದಿಷ್ಟು ಹಿತ್ತಲ ಗಿಡ ಮದ್ದಲ್ಲ ಗಾದೆಯ ವಿಸ್ತರಣೆ. ಇದಾದಮೇಲೆ 2ನೇ ಗಾದೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ. ಗಾದೆಗಳು ಜಾನಪದ ಭಗವದ್ಗೀತೆಗಳು. ಇವು ಹಿರಿಯರ ಕಟ್ಟಿದ ಅನುಭವದ ನುಡಿಮುತ್ತುಗಳಾಗಿದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ದೂರದಿಂದ ನೋಡುವಾಗ ಬೆಟ್ಟ ಪರ್ವತಗಳು ನುಣ್ಣಗೆ ಸುಂದರವಾಗಿ ಕಾಣುತ್ತದೆ. ಆದರೆ ಹತ್ತಿರ ಹೋಗಿ ನೋಡಿದಾಗ ಸತ್ಯದ ಅರಿವಾಗುತ್ತದೆ. ಬೆಟ್ಟದ ತುದಿ ಬರೀ ಕಲ್ಲು ಬಂಡೆಗಳು, ಮರ ಗಿಡಗಳು, ಒರಟು ಕಲ್ಲುಗಳು, ಮುಳ್ಳು ಗಂಟೆಗಳು ತುಂಬಿರುತ್ತವೆ. ಒಂದು ಹೆಜ್ಜೆ ಇಡಬೇಕಾದರೂ ಎಚ್ಚರ ವಹಿಸಬೇಕಾಗುತ್ತದೆ. ದೂರದಿಂದ ನೋಡಿದಾಗ ಚೆಂದವಾಗಿ ಕಂಡ ಬೆಟ್ಟ ಹತ್ತಿರದಿಂದ ನೋಡಿದಾಗ ಕಂಡದೇ ಬೇರೆ. ಹಾಗೆ ಜೀವನ ಕೂಡ ಹತ್ತಿರದಿಂದ ನೋಡಿದಾಗಲಷ್ಟೇ ಬದುಕಿನ ಕಷ್ಟಗಳು, ಸಮಸ್ಯೆಗಳು, ಪರಿಶಾಪಗಳು ಅರಿವಾಗುತ್ತವೆ. ಬೇರೆಯವರ ಜೀವನ, ಅವರ ಉದ್ಯೋಗ, ವ್ಯವಹಾರ ಚೆನ್ನಾಗಿ ಕಾಣುತ್ತದೆ. ಅದನ್ನು ಹತ್ತಿರದಿಂದ ನೋಡಿ ಅನುಭವಿಸುವವರಿಗೆ ಗೊತ್ತು ಅದರ ಆಳ ಅಗಲ ಎಂಬುದು ಈ ಗಾದೆ ತಿಳಿಸುತ್ತದೆ.
ಇಲ್ಲಿಗೆ ಪ್ರಜಾನಿಷ್ಠೆಯ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ಅಭ್ಯಾಸ, ಭಾಷಾ ಚಟುವಟಿಕೆ ಇಷ್ಟು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ. ಖಂಡಿತವಾಗಿಯೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.